ಗಡಿ ಭಾಗದ ತೆಲುಗು ಭಾಷಿಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಗಡಿ ಕ್ಷೇತ್ರದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಓಡಾಟವನ್ನು ಮಾಡ್ತಾರೆ. ಬಿಜೆಪಿ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಇದೇ 17ನೇ ತಾರೀಕು ತೆಲುಗು ಭಾಷಿಕರನ್ನ ಸೆಳೆಯೋದಕ್ಕೆ ಪವನ್ ಕಲ್ಯಾಣ್ ಪ್ರಚಾರ ಮಾಡ್ತಾರೆ. ಬಿಜೆಪಿ ಪರವಾಗಿ ಗಡಿ ಜಿಲ್ಲೆಗಳಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪವನ್ ಕಲ್ಯಾಣ್ ರೋಡ್ ಶೋ ಮಾಡ್ತಾರೆ. ಬಳ್ಳಾರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲೂ ಕೂಡ ಪ್ರಚಾರ ಮಾಡ್ತಾರೆ. ಪವನ್ ಕಲ್ಯಾಣ್ ಬೃಹತ್ ರೋಡ್ ಶೋಗೆ ಈಗ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಜೊತೆಗೆ ರೋಡ್ ಶೋ ಮಾಡ್ತಾರೆ. ರಾಯಚೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜೊತೆಗೆ ರೋಡ್ ಶೋ ಮಾಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಾಗೆ ಬಾಗೇಪಲ್ಲಿಯಲ್ಲೂ ಕೂಡ ರೋಡ್ ಶೋ ಮಾಡುವ ಮೂಲಕ ಬಿಜೆಪಿಗೆ ಗಡಿ ಭಾಗದ ತೆಲುಗು ಭಾಷಿಕರ ಓಟನ್ನು ಬಿಜೆಪಿಗೆ ಪ್ಲಸ್ ಆಗೋ ರೀತಿಯಲ್ಲಿ ಅವರು ರ್ಯಾಲಿ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ. ಏಪ್ರಿಲ್ 17ನೇ ತಾರೀಕು ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಪವನ್ ಕಲ್ಯಾಣ್ ಕ್ಯಾಂಪೇನ್ ಮಾಡ್ತಾರೆ. ಇವತ್ತು ವಿ ಸೋಮಣ್ಣ ಅವರ ಪರವಾಗಿ ಅಖಾಡಕ್ಕೆ ಯಡಿಯೂರಪ್ಪ ಅವರು ಹಿಡಿತಾ ಇರುವಂತದ್ದು. ತುಮಕೂರಿನ ಪ್ರತಿ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ಮಾಡೋದಕ್ಕೆ ಯಡಿಯೂರಪ್ಪ ಅವರು ಸನ್ನದ್ಧರಾಗಿದ್ದಾರೆ. ಅದರಲ್ಲೂ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕೋರ ಈ ಸುತ್ತಮುತ್ತ ಮತ ಬೇಟೆಯನ್ನ ನಡೆಸಲಿಕ್ಕಿದ್ದಾರೆ. ಕೆಸ್ತೂರಿನಲ್ಲಿ ಸಮಾವೇಶವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಯಡಿಯೂರಪ್ಪ ಅವರು ಮತ ಬೇಟೆಯನ್ನ ನಡೆಸಲಿಕ್ಕಿದ್ದಾರೆ. ಬಹಿರಂಗ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಭಾಷಣವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಈ ಮೂಲಕ ಮತಯಾಚನೆಯನ್ನ ಮಾಡಲಿಕ್ಕಿದ್ದಾರೆ. ಯಡಿಯೂರಪ್ಪ ಅವರಿಗೆ ಜಿಎಸ್ ಬಸವರಾಜು, ಜಿವಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಎಂಎಲ್ಸಿ ಚಿದಾನಂದ ಗೌಡ ಸಾಥ್ ನೀಡಲಿಕ್ಕಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಕ್ಷೇತ್ರದಲ್ಲಿ ಮತ ಶಿಕಾರಿಯನ್ನ ನಡೆಸಲಿಕ್ಕಿದ್ದಾರೆ ಯಡಿಯೂರಪ್ಪ ಅವರು. ಪರಮೇಶ್ವರ್ ಅವರ ಕ್ಷೇತ್ರ ಒಂದು ಕಡೆ, ಮತ್ತೊಂದು ಕಡೆ ಲಿಂಗಾಯತ ಪ್ರಾಬಲ್ಯ ಇರುವಂತಹ ಕೋರಾದಲ್ಲಿ ಪ್ರಚಾರ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಕೆಸ್ತೂರಿನಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬಿಎಸ್ ಯಡಿಯೂರಪ್ಪ ಅವರಿಗೆ ಸಿಟ್ಟಿಂಗ್ ಎಂಪಿ ಜಿಎಸ್ ಬಸವರಾಜು, ಹಾಗೇನೆ ಜಿವಿ ಜ್ಯೋತಿ ಗಣೇಶ್ ಎಂಎಲ್ಎ, ಸುರೇಶ್ ಗೌಡ, ಎಂಎಲ್ಸಿ ಚಿದಾನಂದ ಗೌಡ ಸಾಥ್ ನೀಡಲಿಕ್ಕಿದ್ದಾರೆ. ಲೋಕ ಅಖಾಡ ರಂಗೇರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ತವರಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮತ ಪ್ರಚಾರವನ್ನ ಮಾಡಲಿದ್ದಾರೆ. ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಸಂಚಾರವನ್ನು ಮಾಡ್ತಾರೆ. ಸಿದ್ದರಾಮಯ್ಯ ತವರಿನಿಂದಲೇ ಮೊದಲು ರಣಕಹಳೆಯನ್ನು ಮೊಳಗಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಹಳೆ ಮೈಸೂರನ್ನ ಟಾರ್ಗೆಟ್ ಮಾಡಿ ಸಮಾವೇಶವನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಮೈಸೂರಿನಿಂದ ಮೋದಿ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ. ಸಿಎಂ ಹಾಗೂ ಡಿಸಿಎಂ ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಈ ಭಾಗದಲ್ಲಿ ಓಡಾಟ ಮಾಡ್ತಾರೆ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇವರಿಬ್ಬರೂ ಕೂಡ ತಮ್ಮ ಕ್ಷೇತ್ರ ಸೇರಿದಂತೆ ಅಕ್ಕಪಕ್ಕದ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ತೀರಾ ವೈಯಕ್ತಿಕವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭಾಗದಲ್ಲಿ ಓಡಾಟ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಮೊದಲಿಗೆ ಮೈಸೂರಿನಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಆ ಮೂಲಕ ಪ್ರಚಾರದ ಕಣಕ್ಕೆ ಚಾಲನೆಯನ್ನು ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಅವರ ತವರಿನಲ್ಲೇ ಓಡಾಡೋ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ಟಕ್ಕರ್ ಕೊಡ್ತಾರೆ. ಆ ಮೂಲಕ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಪ್ರಚಾರದ ಕಣ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಚಾರದ ಮೂಲಕ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನ ಯಾವ ಭಾಗದಿಂದ ಮೊದಲು ಪ್ರಚಾರವನ್ನ ಶುರು ಮಾಡ್ತಾರೆ? ರೋಡ್ ಶೋ ಹೇಗಿರುತ್ತೆ? ಯಾರ್ಯಾರು ಭಾಗಿಯಾಗ್ತಾರೆ? ಏನ್ ವಿವರ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಮೈಸೂರು ಭಾಗದಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿನಿಂದ ಪ್ರಚಾರವನ್ನು